ನಮಸ್ಕಾರ ಆತ್ಮೀಯ ಸಾರಿಗೆ ಸ್ನೇಹಿತರೆ, ನಾನು ರಾಮು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಉದ್ದೇಶ ಏನಪ್ಪ ಅಂದರೆ, ತಮ್ಮೆಲ್ಲರೂ ತಿಳಿದಿರೋ ಹಾಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಂಘದ ವತಿಯಿಂದ ದಿನಾಂಕ 12/6/2024ರಂದು ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆಯನ್ನು ಕರೆದಿದ್ದೀವಿ. ಈ ವಿಷಯ ತಮ್ಮೆಲ್ಲರಿಗೂ ಸಹ ಹಳೆಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದೀವಿ. ಸ್ನೇಹಿತರೆ, ಈ ಒಂದು ಕಾರ್ಯಕಾರಿಣಿ ಸಭೆಯ ಮುಖ್ಯ ಉದ್ದೇಶಗಳೇನಪ್ಪ ಅಂದರೆ, ಸಮಸ್ತ 4 ನಿಗಮಗಳ ಸಾರಿಗೆ ನೌಕರರಿಗೆ 2024ರ ವೇತನ ಒಪ್ಪಂದ ವಿಚಾರ. 2024ರ ವೇತನ ಒಪ್ಪಂದ ಆಲ್ರೆಡಿ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಮತ್ತು ಕೇಂದ್ರ ಸರ್ಕಾರದ ಚುನಾವಣೆ ಇದ್ದಿದ್ದರಿಂದ ಅದನ್ನು ಮುಂದೂಡಲಾಗಿದೆ. ಆಲ್ರೆಡಿ ನಾವು 2024ರ ವೇತನ ಒಪ್ಪಂದದಿಂದ 5 ತಿಂಗಳು ಕಳೆದೇ ಹೋಗಿದೆ, 6 ತಿಂಗಳು ಕಾಲಿಟ್ಟಿದ್ದೀವಿ. ಮತ್ತು ಇನ್ನೊಂದು ಪ್ರಮುಖ ವಿಷಯ, 2020ರ ಏನು 15% ವೇತನ ಹೆಚ್ಚಳ ಆಯಿತು, ಅದರದ್ದು ನಮಗೆ 38 ತಿಂಗಳು ಹರಿಯರ್ಸ್ ಬರಬೇಕಾಗಿದೆ ನಮ್ಮ ನೌಕರರಿಗೆ. ಇದು ಒಂದು ಪ್ರಮುಖ ವಿಚಾರ. ಮತ್ತು ನಮ್ಮ ಸಮಸ್ತ 4 ನಿಗಮಗಳ ನೌಕರರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಭಾಳ ಪ್ರಮುಖವಾಗಿ ಆರೋಗ್ಯ ವಿಮೆ ಯೋಜನೆ, ಕ್ಯಾಶ್ಲೆಸ್ ಆರೋಗ್ಯ ವಿಮೆ ಯೋಜನೆಯನ್ನು ಜಾರಿಗೆ ತರುವುದರ ಬಗ್ಗೆ ಮತ್ತು ಇನ್ನೂ ಹಲವಾರು ರೀತಿಯ ನೌಕರರ ಸಂಬಂಧಿಸಿದಂತೆ, ಸಾರಿಗೆ ನೌಕರರ ಸಂಬಂಧಿಸಿದಂತೆ ಎಲ್ಲ ವಿಷಯಗಳ ಒಳಗೊಂಡಂತೆ ಚರ್ಚೆಯನ್ನು ಮಾಡಬೇಕಂತೇಳಿ ಸಭೆಯನ್ನು ಕರೆದಿದ್ದೀವಿ. ಈ ಒಂದು ಕಾರ್ಯಕಾರಿಣಿ ಸಭೆಯು ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಕಾರಣ ಏನಪ್ಪ ಅಂದರೆ, ಕಾರ್ಯಕಾರಿಣಿ ಸಭೆಯಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳು ಪರಿಣಾಮಕಾರಿಯಾಗಿರ್ತವೆ. ಆ ನಿರ್ಣಯವನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ನಿಗಮಗಳಿಗೆ ನಾವು ಒಂದು ನಿರ್ಣಯವನ್ನು ನಾವು ತಿಳಿಸ್ತೀವಿ. ಅದರಿಂದ ನಾವು ಈ ಬಾರಿ ವಿನೂತನವಾಗಿ ಏನಪ್ಪ ಮಾಡಿದ್ದೀವಿ ಅಂದರೆ, ಈಗ ಎಲ್ಲ ಸಂಘಟನೆ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ನಡೀತವೆ. ಬಟ್ ಅದರಲ್ಲಿ ಏನಪ್ಪ ಅಂದರೆ, ಆ ಸಂಘಟನೆ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಇವ್ರನ್ನ ಒಳಗೊಂಡಂತೆ ಮಾತ್ರ ಸಭೆಯನ್ನು ನಡೆಸಿ ನಿರ್ಣಯವನ್ನು ಮಂಡಿಸ್ತಾರೆ ಮ್ಯಾನೇಜ್ಮೆಂಟ್ ಮುಂದೆ. ನಾವು ಈ ಸಲ ಏನು ಮಾಡಿದ್ದೀವಿ ಅಂದರೆ, ವಿನೂತನವಾಗಿ ಹೊಸದಾಗಿ ಈ ಒಂದು ಕಾರ್ಯಕಾರಿಣಿ ಸಭೆ ಸಾರಿಗೆ ನೌಕರರು ಒಳಗೊಂಡಂತೆ ಮಾಡಬೇಕು ನಾವು. ಏಕೆಂದರೆ ಸಂಘಟನೆ ನಾವು ಕಟ್ಟಿರೋದೇ ನೌಕರರಿಗೋಸ್ಕರ, ಕಾರ್ಮಿಕರಿಗೋಸ್ಕರ. ಕಾರ್ಮಿಕರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾನೆ ನಾವು ಸಭೆ ನಡೆಸಿ ತೀರ್ಮಾನ ತಗೊಂಡು, ಆ ತೀರ್ಮಾನ ಕಾರ್ಮಿಕರ ವಿರುದ್ಧವಾಗಿರುತ್ತೋ ಪರವಾಗಿರುತ್ತೋ ಅನ್ನೋದು ಆಮೇಲೆ ಚರ್ಚೆಗಳು ಶುರುವಾಯ್ತವೆ. ಹಾಗಾಗಿ ನಮ್ಮ ಸಂಘದ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆಯಲ್ಲಿ ಬಹಿರಂಗವಾಗಿ ಮುಕ್ತ ಚರ್ಚೆಗೆ ನಾವು ಎಲ್ಲ ನೌಕರರಿಗೂ ಅವಕಾಶವನ್ನು ನೀಡಿದ್ದೀವಿ. ಹಾಗಾಗಿ ಯಾರು ಈ ಒಂದು ವಿಷಯಗಳಿಗೆ ಒಳಗೊಂಡ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ತಿಳಿಸ್ಬೇಕಾಗಿರ್ತದೆ. ಕೆಲವರಿಗೆ ಪ್ರಶ್ನೆಗಳನ್ನ ಕೇಳಬೇಕು, ಸಂಘಟನೆಗಳ ಮುಖಂಡರುಗಳನ್ನ ಅನ್ನೋದು ಕೆಲವರು ಎಷ್ಟೋ ಜನ ನೌಕರಿದ್ದಾರೆ. ಎಲ್ಲ ವಿಷಯಗಳು ಒಳಗೊಂಡಂತೆ ಯಾರು ಈ ಸಭೆಯಲ್ಲಿ ಭಾಗವಹಿಸ್ತೀರಾ ಅವ್ರು ದಯಮಾಡಿ ಬರ್ಬೋದು, ಬಂದು ನಿಮ್ಮ ವಿಷಯಗಳನ್ನ ನೀವು ಮಂಡಿಸ್ಬೋದು. ಎಲ್ರಿಗೂ ಚರ್ಚೆ ಮಾಡಲಿಕ್ಕೆ, ಮಾತಾಡಲಿಕ್ಕೆ ಮುಕ್ತ ಅವಕಾಶ ಇರುತ್ತೆ. ಹಾಗಾಗಿ ನಾವು ಈ ಬಾರಿ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆಯನ್ನು ಯಾಕೆ ಬಹಿರಂಗವಾಗಿ ಮಾಡ್ತಾ ಇದ್ದೀವಿ ಅಂದರೆ, ಸಮಸ್ತ ಸಾರಿಗೆ ನೌಕರರ ಅಭಿಪ್ರಾಯವನ್ನು ಸಂಗ್ರಹಿಸಿ ಆ ಅಭಿಪ್ರಾಯದಂತೆ ನಾವು ಮ್ಯಾನೇಜ್ಮೆಂಟ್ ಮುಂದೆ ಮತ್ತು ಸರ್ಕಾರದ ಮುಂದೆ ನಾವು ನಿರ್ಣಯವನ್ನು ಮಂಡಿಸಬೇಕು ಅನ್ನೋ ಉದ್ದೇಶದಿಂದ ನಾವಿವತ್ತು ರಾಜ್ಯ ಮಟ್ಟದ ಬಹಿರಂಗ ಕಾರ್ಯಕಾರಿಣಿ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಗೆ ಬರುವಂಥ ಆಸಕ್ತಿ ಇರ್ತಕ್ಕಂಥ ಎಲ್ಲ ನೌಕರರಿಗೂ ಮುಕ್ತ ಅವಕಾಶ ಇರುತ್ತೆ. ನೀವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಅಲ್ಲೇ ಸಹ ಉತ್ತರವನ್ನು ಕೊಡ್ತೀವಿ ನಾವು. ಹಾಗಾಗಿ ದಯಮಾಡಿ ಯಾರ್ಯಾರು ಬರಬೇಕು ಅಂದ್ಕೊಂಡಿದ್ದೀರಾ, ಯಾಕೆಂದರೆ ಭಾಳ ಪ್ರಮುಖವಾದ ಒಂದು ವಿಷಯನ ಇಟ್ಕೊಂಡು ನಾವು ಕಾರ್ಯಕಾರಿಣಿ ಸಭೆಯನ್ನು ಕರೆದಿದ್ದೀವಿ. ಹಾಗಾಗಿ ಯಾರು ಬರಬೇಕು ಅಂದ್ಕೊಂಡಿದ್ದೀರಾ ದಯಮಾಡಿ ಬನ್ನಿ. ಮತ್ತು ನಾವು ಆಲ್ರೆಡಿ ಈಗ ನಮ್ಮ ಸಂಘದ ವತಿಯಿಂದ ಜನವರಿ 22ನೇ ತಾರೀಕಿಂದ ನಾವು ವೇತನ ಹೆಚ್ಚಳ ಒಪ್ಪಂದ ವಿಷಯ ಮತ್ತು ಒಳಗೊಂಡಂತೆ 15 ಒಂದು ಡಿಮ್ಯಾಂಡ್ಸನ್ನು ಇಟ್ಕೊಂಡು, ನಾವು ಬೇಡಿಕೆ ಪಟ್ಟಿಗಳನ್ನು ಇಟ್ಕೊಂಡು ನಾವು ಆಲ್ರೆಡಿ ಕರಪತ್ರಗಳನ್ನು ನಾವು ಘಟಕಗಳ ಮುಂದೆ ಆಲ್ರೆಡಿ ಹಂಚಿದ್ದೀವಿ. ಆ ಒಂದು ಕರಪತ್ರಕ್ಕೆ ಸಂಬಂಧಿಸಿದಂತೆ ನಮ್ಮ ಸಮಸ್ತ ಸಾರಿಗೆ ನೌಕರರು ನಮಗೆ ಅಭೂತಪೂರ್ವವಾದ ಒಂದು ಪ್ರಶಂಸೆಯನ್ನು ಸಹ ನೀಡಿದ್ದಾರೆ ಮತ್ತು ಕೆಲವು ಸಲಹೆ ಸೂಚನೆಗಳನ್ನು ಸಹ ನೀಡಿದ್ದಾರೆ. ಅದರಿಂದ ನಾವು ಮುಕ್ತವಾಗಿ ಈ ಸಲ ನೌಕರರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಅವರ ಅಭಿಪ್ರಾಯದಂತೆ ನಾವು ಅಜೆಂಡಾಗಳನ್ನ ರೂಪಿಸ್ಕೊಂಡು ನಾವು ಕಾರ್ಯಕಾರಿಣಿ ಸಭೆಯಲ್ಲಿ ತೀರ್ಮಾನ ತಗೊಂಡು ಮತ್ತು ನಮ್ಮ ಸಂಘದ ಕೆಲವು ಕೇಂದ್ರ ಸಮಿತಿ ವಿಸ್ತರಣೆ ಮಾಡಿಕೊಂಡು ಬದಲಾವಣೆ ಮಾಡ್ಕೊಳ್ಳೋವೆಲ್ಲ ಇದ್ದಾವೆ. ಅದು ಸಂಘ ಚಟುವಟಿಕೆ ನಂತರ ಮಾಡ್ಕೋತೀವಿ ನಾವು. ನೀವೇನು ನಮ್ಮ ನೌಕರರು ಬಂದು ನೀವು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಚರ್ಚೆಗೆ ಭಾಗವಹಿಸಿ ಏನು ಒಮ್ಮತ ತೀರ್ಮಾನ ಬರುತ್ತೆ, ಅದಾದ ನಂತರ ನಾವು ನಮ್ಮ ಸಂಘ ಚಟುವಟಿಕೆಗಳನ್ನ ಮಾಡ್ಕೊಳ್ತೀವಿ. ಹಾಗಾಗಿ
ಯಾರು ಬರಲಿಕ್ಕೆ ಇಚ್ಛಿಸ್ತಿರೋ ದಯಮಾಡಿ ಬನ್ನಿ. ಯಾಕೆಂದರೆ ಇವತ್ತು ಯಾಕೆ ನಾವು ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ, ಯಾಕೆ ಬಹಿರಂಗ ಕಾರ್ಯಕಾರಿಣಿ ಸಭೆಯನ್ನು ಯಾಕೆ ಕರಿತಾ ಇದ್ದೀವಿ ಅಂದರೆ, ನಮ್ಮ ನೌಕರರಲ್ಲಿ ಇತ್ತೀಚೆಗೆ 2021ರಿಂದ ಇತ್ತೀಚೆಗೆ ಒಂದು ಹೋರಾಟದ ಮನೋಭಾವ ಕುಗ್ಗೋಗಿದೆ. ಅಂದರೆ ಹೋರಾಟದ ಮನೋಭಾವ ಅಂದರೆ ನೀವೇನು ಧಿಕ್ಕಾರಕ್ಕೆ ಹೋಗಿ ಇಲ್ಲ ಗೇಟ್ ಹಾಕಿ ಮತ್ತೊಂದು ಮಾಡಿ ಅದಲ್ಲ ನಾನು ಹೇಳ್ತಾ ಇರೋದು. ತಮ್ಮ ಸುತ್ತಮುತ್ತ ದಿನನಿತ್ಯ ನೀವೇನು ಕಾರ್ಯಸ್ಥಳದಲ್ಲಿ ಕೆಲಸ ಮಾಡ್ತಿದ್ರಿ ಘಟಕಗಳಲ್ಲಿ, ಅಲ್ಲಿ ನಡೆದಿರ್ತಕ್ಕಂಥ ಸಣ್ಣ ಸಣ್ಣ ಒಂದು ಇದನ್ನು ಸಹ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ನೌಕರರು ಬಂದಿದ್ದಾರೆ. ಪ್ರತಿದಿನ ನೌಕರರು ಯಾವ್ದಾರ ಒಂದು ರೀತಿಯಲ್ಲಿ ಒಂದು ದೌರ್ಜನ್ಯಕ್ಕೂ ಒಂದು ಕಿರುಕುಳಕ್ಕೂ ಒಳಗಾಗ್ತಾ ಇದ್ದೀವಿ ನಾವು ನೌಕರರು. ಅದನ್ನು ಪ್ರಶ್ನೆ ಮಾಡಲಿಕ್ಕೂ ಸಹ ಅವ್ರ ಕೈಲಿ ಆಗ್ತಾ ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು, ಹೋರಾಟದ ಮನೋಭಾವ ನಮ್ಮ ನೌಕರಲ್ಲಿ ಕುಗ್ಗಿದೆ ಅಂತ. ಪ್ರತಿದಿನ ಅವರು ಅನುಭವಿಸ್ತಿದ್ರು ಸಹ, ಕಿರುಕುಳಗಳನ್ನ ತೊಂದರೆಗಳು ಅನುಭವಿಸಿದ್ರು ಸಹ ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅವ್ರ ಕೈಲಿ. ಕಾನೂನು ವ್ಯಾಪ್ತಿ ಒಳಗಡೆ ಪ್ರಶ್ನೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಕಾನೂನು ಮೀರಿ ಯಾರು ಮಾಡ್ಲಿಕ್ಕಾಗಲ್ಲ. ನಮ್ಮ ಸಂಸ್ಥೆ ಕಾನೂನು ವ್ಯಾಪ್ತಿ ಒಳಗಡೆ ನಾವು ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಕಾರ್ಮಿಕರಿಗೆ ಹೋರಾಟದ ಮನೋಭಾವವನ್ನು ಹೆಚ್ಚಿಸಿಕೊಳ್ಳುವ ಒಂದು ರೀತಿ ಮತ್ತು ಧೈರ್ಯವಾಗಿ ಮಾತಾಡ್ತಕ್ಕಂಥದ್ದು ಒಂದು ರೀತಿ. ಮೊದಲು ನಾವು ನಮ್ಮ ನೌಕರಿಗೂ ಪ್ರಶ್ನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಡಿಪೋಗಳ ಘಟಕ ಮಟ್ಟದಲ್ಲಿ ಅವ್ರಿಗೆ ಆಗೋ ಅನ್ಯಾಯದ ವಿರುದ್ಧ ಅವತ್ತು ಅಲ್ಲೇ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಪರಿಹಾರ ಉತ್ತರ ಸಿಗುತ್ತೆ. ಅದು ಕಾನೂನು ವ್ಯಾಪ್ತಿ ಒಳಗಡೆ ಇರಬೇಕಷ್ಟೇ. ಕಾನೂನು ಚೌಕಟ್ಟು ಮೀರಿ ಹೋಗಿ ಪ್ರಶ್ನೆ ಮಾಡಿ ನಾವು ಯಾರಿಗೂ ಹೇಳ್ತಾ ಇಲ್ಲ. ಹಾಗಾಗಿ ಈ ಒಂದು ದೃಷ್ಟಿಯಿಂದ ನೌಕರರಲ್ಲಿ ಹೋರಾಟದ ಮನೋಭಾವನೆ ಕಡಿಮೆ ಆಗಿದೆ. ಮತ್ತು ನೌಕರರು ತುಂಬ ಕಿರುಕುಳಗಳಿಗೆ, ನೋವುಗಳಿಗೆ ದಿನನಿತ್ಯ ಒಳಗಾಗ್ತಾ ಇದ್ದಾರೆ. ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆಲ್ಲ ಒಂದು ಪರಿಹಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೆಲ್ಲ ನೌಕರರಿಗೆ ಒಂದು ಧೈರ್ಯ ತುಂಬಬೇಕು. ನೌಕರರ ಜೊತೆ ಈ KSRTC ನಮ್ಮ ನೌಕರರ ಸಂಘ ಇದೆ ಅನ್ನೋ ಒಂದು ಉದ್ದೇಶದಿಂದ, ಅದನ್ನು ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ರಾಜ್ಯ ಮಟ್ಟದ ಕಾರ್ಯಕಾರಿಣಿಯ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಸಾರಿಗೆ ನೌಕರ.